ನಮಸ್ಕಾರ ಗೆಳೆಯರೇ. ನಮ್ಮ ಜ್ಯೋತಿಷ್ಯ, ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನ ಈ ಮೂರನ್ನು ಒಂದೇ ಹಾದಿಯಲ್ಲಿ ಸೇರಿಸಬಹುದು ಅಂದ್ರೆ? ಹೌದು. ಇಂದಿನ ವಿಡಿಯೋದಲ್ಲಿ ನಾವು ನೋಡಿ ಬಿಡೋಣ ಒಂದು ಅಚ್ಚರಿಯ ಸಂಬಂಧವನ್ನು. ವಿಷ್ಣುವಿನ 9 ಅವತಾರಗಳು ಹೇಗೆ ನವಗ್ರಹಗಳೊಂದಿಗೆ ವೈಜ್ಞಾನಿಕವಾಗಿ ಸಂಪರ್ಕ ಹೊಂದಿವೆ. ಅಂದರೆ ಇದು ಕೇವಲ ಧಾರ್ಮಿಕ ಕಥೆ ಅಲ್ಲ. ಇದು ಮಾನವ ಮನಸ್ಸಿನ ಹಾಗೂ ಗ್ರಹಶಕ್ತಿಗಳ ನಡುವಿನ ಸೈಕೋ ಕಾಸ್ಮಿಕ ಕೋಡ್. ನವಗ್ರಹಗಳು ಅಂದರೆ ಕೇವಲ ಆಕಾಶದಲ್ಲಿರುವ ಶರೀರಗಳು ಅಲ್ಲ. ಇವು ಮಾನವ ಚೇತನದ ಮೇಲೆಯೂ ಪರಿಣಾಮ ಬೀರುವ ಶಕ್ತಿ ಕ್ಷೇತ್ರಗಳು. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹವೂ ಒಂದು ವಿಶಿಷ್ಟ ಕಂಪನ, ಮನೋವೈಜ್ಞಾನಿಕ ಶಕ್ತಿ ಹಾಗೂ ಜೀವನದ ಪಾಠವನ್ನು ಪ್ರತಿನಿಧಿಸುತ್ತದೆ. ವಿಷ್ಣುವಿನ ಪ್ರತಿಯೊಂದು ಅವತಾರವೂ ಆ ಕಂಪನಕ್ಕೆ ಒಂದು ಸಮತೋಲನ ತರುತ್ತದೆ. ಅಂದರೆ ಗ್ರಹದ ನಕಾರಾತ್ಮಕ ಶಕ್ತಿಯನ್ನು ಧಾರ್ಮಿಕ ಹಾಗೂ ಮಾನಸಿಕ ಮಟ್ಟದಲ್ಲಿ ಸಮನ್ವಯಗೊಳಿಸುತ್ತದೆ. ಸೂರ್ಯ ಅಂದರೆ ಆತ್ಮ, ಸ್ಪಷ್ಟತೆ, ಪ್ರಭಾವ. ರಾಮ ಅವತಾರವು ಧರ್ಮದ ಬೆಳಕು. ವೈಜ್ಞಾನಿಕವಾಗಿ ನೋಡಿದರೆ ಸೂರ್ಯನ ಶಕ್ತಿ ಮಾನವ ದೇಹದ ವಿಟಮಿನ್ ಡಿ ಸಿಂಥಸಿಸ್ ಹಾಗೂ ಸೆರೋಟೊನಿನ್ ಉತ್ಪಾದನೆಗೆ ಕಾರಣ. ಅಂದರೆ ಆತ್ಮವಿಶ್ವಾಸ ಮತ್ತು ಸಂತೋಷ. ರಾಮನ ಆರಾಧನೆ ಅಂದರೆ ಆಂತರಿಕ ಶಿಸ್ತು, ಆತ್ಮವಿಶ್ವಾಸ ಹಾಗೂ ಸ್ಪಷ್ಟ ಚಿಂತನೆಯ ಅಭ್ಯಾಸ. ಸೂರ್ಯ ತತ್ವದ ಶಾಂತಿ. ಚಂದ್ರನು ನಮ್ಮ ಮನಸ್ಸಿನ ಶಕ್ತಿ, ರಿದಮ್ ಮತ್ತು ನಿದ್ರಾಚಕ್ರ ನಿಯಂತ್ರಕ. ಕೃಷ್ಣನ ಜೀವನ ಸಂಗೀತ, ಪ್ರೀತಿ ಮತ್ತು ಲೀಲೆಯ ಸಮತೋಲನ, ಮನಸ್ಸಿನ ಹಾರ್ಮೋನಿ. ವೈಜ್ಞಾನಿಕವಾಗಿ ಚಂದ್ರ ಪ್ರಭಾವವು ಮಾನವ ಮಸ್ತಿಷ್ಕದ ಸಿರ್ಕೇಡಿಯನ್ ರಿದಮ್ ಮೇಲೆ ಬೀರುತ್ತದೆ. ಕೃಷ್ಣನ ಪೂಜೆಯು ಚಂದ್ರದ ಶಕ್ತಿಯನ್ನು ಶಾಂತಗೊಳಿಸಿ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. ಮಂಗಳ ಗ್ರಹವು ಕ್ರಿಯಾಶೀಲತೆ ಮತ್ತು ಆಕ್ರೋಶದ ತತ್ವ. ನರಸಿಂಹನು ಈ ಶಕ್ತಿಯ ಪರಿವರ್ತನೆ, ರಕ್ಷಕ ಶಕ್ತಿ. ಮಾನವ ದೇಹದಲ್ಲಿ ಮಂಗಳ ಶಕ್ತಿ ಅಡ್ರೆನಲಿನ್ ಮತ್ತು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಮೂಲಕ ವ್ಯಕ್ತವಾಗುತ್ತದೆ. ನರಸಿಂಹನ ಆರಾಧನೆಯು ಆ ಕ್ರೋಧ ಶಕ್ತಿಯನ್ನು ಧರ್ಮಪಾಲನೆಯ ದಿಕ್ಕಿಗೆ ಪರಿವರ್ತಿಸುತ್ತದೆ. ಮೈಂಡ್ ಕಂಟ್ರೋಲ್ ಓವರ್ ಅಡ್ರೆನಲಿನ್. ಗುರು ಅಂದರೆ ಜ್ಞಾನ, ವಿಸ್ತರಣೆ ಮತ್ತು ಅಧ್ಯಾತ್ಮ. ವಾಮನನ 3 ಹೆಜ್ಜೆಗಳು ಜ್ಞಾನ, ವಿನಯ ಮತ್ತು ವಿಶ್ವಜ್ಞಾನ. ವೈಜ್ಞಾನಿಕವಾಗಿ ಗುರುಶಕ್ತಿ ಮಾನವ ಮಸ್ತಿಷ್ಕದ ಲರ್ನಿಂಗ್ ಮೆಮರಿ ನೆಟ್ವರ್ಕ್ಸ್ಗೆ ಹತ್ತಿರವಾದ ಆಧ್ಯಾತ್ಮಿಕ ಬೆಳವಣಿಗೆಯ ತತ್ವ. ವಾಮನನ ಪೂಜೆಯು ವಿನಯದ ಮೂಲಕ ಜ್ಞಾನ ವೃದ್ಧಿ, ಈಗೋ ಕಾಂಟ್ರಾಕ್ಷನ್, ನಾಲೆಜ್ ಎಕ್ಸ್ಪ್ಯಾನ್ಷನ್. ಬುಧ ಗ್ರಹ ಬುದ್ಧಿಶಕ್ತಿ ಮತ್ತು ಸಂವಹನದ ಶಕ್ತಿ. ಬುದ್ಧ ಅವತಾರನು ಅಂಧಭಕ್ತಿಯನ್ನು ತ್ಯಜಿಸಿ ತಾರ್ಕಿಕ ಅರಿವು ತರಿಸಿದನು. ವೈಜ್ಞಾನಿಕವಾಗಿ ಬುಧ ತತ್ವವು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಕ್ರಿಯಾಶೀಲತೆಯನ್ನು ಪ್ರತಿನಿಧಿಸುತ್ತದೆ. ಅಂದರೆ ನಿರ್ಣಯ ಶಕ್ತಿ ಮತ್ತು ತಾರ್ಕಿಕ ಚಿಂತನೆ. ಬುದ್ಧನ ಧ್ಯಾನ ಮನಸ್ಸನ್ನು ನಿರ್ದೋಷ ಚಿಂತನೆಯತ್ತ ಕರೆದೊಯ್ಯುತ್ತದೆ. ಬುಧ ದೋಷ ನಿವಾರಣೆ. ಶುಕ್ರ ಗ್ರಹ ಪ್ರೀತಿ, ಕಲೆ ಮತ್ತು ಭೋಗದ ಶಕ್ತಿ. ಪರಶುರಾಮನು ಈ ಭೋಗಶಕ್ತಿಯನ್ನು ಧರ್ಮದತ್ತ ತಿರುಗಿಸಿದನು. ವೈಜ್ಞಾನಿಕವಾಗಿ ಇದು ಡೋಪಮಿನ್ ಕಂಟ್ರೋಲ್, ಅಂದರೆ ಆಸೆ ಮತ್ತು ನಿಯಂತ್ರಣದ ನಡುವಿನ ಸಮತೋಲನ. ಪರಶುರಾಮನ ಧ್ಯಾನವು ಮೈಂಡ್ಫುಲ್ ಡಿಸಿಪ್ಲಿನ್ ಕಲಿಸುತ್ತದೆ. ಶುಕ್ರದ ಅತಿಯಾದ ಆಕರ್ಷಣೆಯನ್ನು ನಿಯಂತ್ರಿಸುತ್ತದೆ. ಶನಿ ಶಿಸ್ತು ಮತ್ತು ಕರ್ಮದ ಗುರು. ಕೂರ್ಮನು ಸಮುದ್ರ ಮಂಥನದ ಹೊರೆ ಹೊತ್ತು ಶಾಂತವಾಗಿದ್ದನು. ಇದು ರೆಸಿಲಿಯನ್ಸ್ನ ಜೀವಂತ ರೂಪ. ವೈಜ್ಞಾನಿಕವಾಗಿ ಶನಿ ತತ್ವ ಲಾಂಗ್ ಟರ್ಮ್ ನ್ಯೂರಲ್ ಕಂಡೀಷನಿಂಗ್, ಅಂದರೆ ನಿಧಾನವಾದ ಆದರೆ ಶಾಶ್ವತ ಬದಲಾವಣೆ. ಕೂರ್ಮನ ಪೂಜೆಯು ತಾಳ್ಮೆ ಮತ್ತು ಸ್ಥಿರ ಮನಸ್ಸು ನೀಡುತ್ತದೆ. ಶನಿಯ ಶಕ್ತಿಯನ್ನು ಸಮನ್ವಯಗೊಳಿಸುತ್ತದೆ. ರಾಹು ಮೋಹ, ಭ್ರಮೆ ಮತ್ತು ತಾಂತ್ರಿಕ ಪ್ರಗತಿಯ ಶಕ್ತಿ. ವರಾಹನು ಕತ್ತಲೆಯೊಳಗಿಂದ ಬೆಳಕನ್ನು ತಂದನು, ಭೂಮಿಯನ್ನು ಎತ್ತಿದನು. ವೈಜ್ಞಾನಿಕವಾಗಿ ಇದು ಸಬ್ಕಾನ್ಷಿಯಸ್ ರೀಪ್ರೋಗ್ರಾಮಿಂಗ್, ಅಂದರೆ ಅಜ್ಞಾತ ಮನಸ್ಸಿನ ಶಕ್ತಿಯನ್ನು ಬೆಳಕಿಗೆ ತರಿಸುವ ಪ್ರಕ್ರಿಯೆ. ವರಾಹನ ಧ್ಯಾನವು ರಾಹುವಿನ ಗೊಂದಲವನ್ನು ಸ್ಪಷ್ಟತೆಗೆ ಪರಿವರ್ತಿಸುತ್ತದೆ. ಕೆತುಮೋಕ್ಷ ಮತ್ತು ಅಂತರಂಗದ ತತ್ವ. ಮತ್ಸ್ಯ ಅವತಾರವು ಜೀವನದ ಮೂಲ, ನೀರಿನಿಂದ ಉಗಮಿಸಿದ ಚೇತನದ ರೂಪಕ. ವೈಜ್ಞಾನಿಕವಾಗಿ ಇದು DNA ಒರಿಜಿನ್ ಇವಲ್ಯೂಷನ್ ಸಿಂಬಲಿಸಂ, ಅಂದರೆ ಜೀವನದ ಆರಂಭ. ಮತ್ಸ್ಯ ಅವತಾರದ ಪೂಜೆಯು ಆತ್ಮಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಬಾಗಿಲು ತೆರೆದಿಡುತ್ತದೆ. ವಿಷ್ಣುವಿನ ಅವತಾರಗಳು ಕೇವಲ ಪುರಾಣದ ಕಥೆಗಳು ಅಲ್ಲ, ಅವು ಗ್ರಹಶಕ್ತಿಗಳ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕೋಡ್. ಒಬ್ಬ ಮನುಷ್ಯನ ಶರೀರ, ಮನಸ್ಸು ಮತ್ತು ಚೇತನದ ಸಮತೋಲನವನ್ನು ಕಲಿಸುವ ಯೂನಿವರ್ಸಲ್ ಆಲ್ಗೊರಿಥಮ್. ನಿಮ್ಮ ಜಾತಕದ ಗ್ರಹದೋಷ ಯಾವುದಾದ್ರೂ ಇರಲಿ, ಅದರ ಹಿಂದಿರುವ ಶಕ್ತಿ ಶತ್ರು ಅಲ್ಲ, ಅದು ನಿಮ್ಮ ಶಿಕ್ಷಕ. ವಿಷ್ಣುವಿನ ಸರಿಯಾದ ಅವತಾರ ಧ್ಯಾನದಿಂದ ನೀವು ಅದನ್ನು ಗುರುತಿಸಿ ಶಾಂತಗೊಳಿಸಬಹುದು. ಇಂತಹ ಆಧ್ಯಾತ್ಮಿಕ ವೈಜ್ಞಾನಿಕ ವಿಶ್ಲೇಷಣೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಮನುಷ್ಯನ DNA ಮತ್ತು ವೇದ ಮಂತ್ರಗಳ ನಡುವಿನ ಕಂಪನಿಯ ಸಂಬಂಧ.